ಲಕ್ಷ್ಮಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಗೌರವಿಸ್ತೀವಿ. ಲಿಟ್ರಲಿ ಎಂಜಲ್ ಮಾಡ್ಕೊಂಡು ನೋಟ್ ಎಣಿಸ್ತಾ ಇದ್ದೀರಾ ಅಂದರೆ ಲಿಟ್ರಲಿ ನೀವು ದುಡ್ಡು ಮೇಲೆ ಉಗಿತಾ ಇದ್ದೀರಾ ಅಂತ ಅರ್ಥ. ಲಕ್ಷ್ಮಿಗೆ ಉಗಿತಾ ಇದ್ದೀರಾ ಅಂತ. ಯಾವ ಮನುಷ್ಯ ದುಡ್ಡು ಬಂದಾಗ ಅಹಂಕಾರ, ಆ್ಯಟಿಟ್ಯೂಡು, ಅನ್ನೆಸೆಸರಿ ಥಿಂಗ್ಸು ಎಂಟ್ರ್ ಆಗ್ತಾರೆ, ಅದು ಫಾಸ್ಟಾಗಿ ಕೊಲ್ಯಾಪ್ಸ್ ಆಗೋಗುತ್ತೆ. ನೀವು ವೆಲ್ದಿ ಪೀಪಲನ್ನು ಹೇಟ್ ಮಾಡ್ತಾ ಜನ್ಮ ಪೂರ್ತಿ ಯಾವತ್ತೂ ವೆಲ್ದಿ ಆಗೋದಕ್ಕಾಗೋದಿಲ್ಲ. ಗಾಸಿಪ್ಗಳನ್ನು ಎಂಜಾಯ್ ಮಾಡ್ತಾ ಜೀವಮಾನ ಪರ್ಯಂತ ಯಾವತ್ತೂ ಪೀಸ್ಫುಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವರ್ಚಸ್ಸು ಜಾಸ್ತಿ ಆದರೆ ಯೂಟ್ಯೂಬು, ಗೂಗಲ್ಲು, ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಸರ್ಚಸ್ಸು ಜಾಸ್ತಿ ಆಗುತ್ತೆ. ಯಾವಾಗ ಮನುಷ್ಯ ತಾನು ಕಂಟಿನ್ಯೂಸ್ ಸಕ್ಸಸ್ಸನ್ನು ಬಯಸ್ತಾನೆ, ಅವನು ಮೊದಲು ಅವನು ಅಪ್ಗ್ರೇಡ್ ಆಗೋದನ್ನು ಕಲ್ತ್ಕೊಳ್ಬೇಕು. ಬಿಕಾಸ್ ಎವ್ರಿಥಿಂಗ್ ಇಸ್ ಎ ಎವಲ್ಯೂಷನ್. ಹೌ ಟು ಬಿಕಮ್ ಸಕ್ಸಸ್ಫುಲ್ ಅಂತೇಳಿ ತುಂಬ ಜನ ಸರ್ಚ್ ಮಾಡ್ತಾರೆ. ಗೂಗಲ್ಲು ಸುಮಾರು 2,000ಕ್ಕೂ ಜಾಸ್ತಿ ರಿಸಲ್ಟ್ಸ್ಗಳನ್ನು ಕೊಟ್ಟಿರುತ್ತೆ ಆರಾಮಾಗಿ. ಅಂದರೆ 2,000 ವೇಸ್ ಆಫ್ ಕನ್ಫ್ಯೂಷನ್. ಈವ್ನಿಂಗು ನೀವು ಒಂದೇ ಒಂದು ಪ್ರಶ್ನೆ ಕೇಳಬೇಕು, ಏನಂತ, ಏನಾಯಿತು? 20 ವರ್ಷ 30 ವರ್ಷ ಇರಬೇಕಾದ್ರೆ ಅವ್ನು ದುಡ್ಡನ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಬಿಟ್ಟು ಹೇಳಿದ್ರೆ ಅವನು 50 ವರ್ಷ 60 ವರ್ಷ ರೀಚ್ ಆದಾಗ ಅದು ಅವನ ಈವ್ನಿಂಗ್ ಟೈಮ್. ಯುವರ್ ಮಾರ್ನಿಂಗ್ ಡಿಸೈಡ್ಸ್ ದಿ ಮೀನಿಂಗ್ ಆಫ್ ಯುವರ್ ಈವ್ನಿಂಗ್. ಈ ಲೋನ್ ಅನ್ನೋದು ಆಕ್ಚುಲಿ ಒಂದು ಟ್ರ್ಯಾಪಾ ಅಥವಾ ಲೋನ್ ತಗೊಬೋದಾ? ಒಳ್ಳೇದಾ ಕೆಟ್ಟದಾ ಈ ಲೋನ್ ತಗೊಳ್ಳೋದು? ಬಹಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಲೋನ್ ಅಂದ್ರೆ ಏನು ಗೊತ್ತಾ?